ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಈ ವ್ಲಾಗು ಶನಿವಾರ ಬೆಳಗ್ಗೆ ಆಗಲೇ ಟೈಮ್ 6 ಗಂಟೆ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 4 ದಿನದಿಂದ ವ್ಲಾಗೇ ಮಾಡಲಿಲ್ಲ. ರೀಸನ್ ಏನಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಏನು ವೀಡಿಯೋಸ್ ಮಾಡೋಕ್ಕೆ ನನಗಾಗಲಿಲ್ಲ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಇತ್ತೀಚೆಗಂತೂ ತುಂಬ ಜನ ಹುಷಾರಿಲ್ಲದೆ ಮಲಗ್ತಾ ಇದ್ದಾರೆ. ಎಲ್ಲೋಡಿದ್ರೂ ವೈರಸ್ ಫೀವರ್ ಬರ್ತಾ ಇದೆ, ಮತ್ತು ಕೆಮ್ಮು ನೆಗಡಿ ಜಾಸ್ತಿ ಆಗ್ತಾ ಇದೆ. ಮಕ್ಳಿಗಂತೂ ಸಿಕ್ಕಾಬಟ್ಟೆ ಆಗಿದೆ, ದೊಡ್ಡವ್ರಿಗೂ ಸಮೇತ ಜಾಸ್ತಿ ಆಗಿದೆ. ಮತ್ತು ಕೈಕಾಲು ನೋವು ಮತ್ತು ಫುಲ್ಲು ಬಾಡಿ ಎಲ್ಲ ಪೇನ್ ಆಗ್ತಾ ಇರುತ್ತೆ. ಆ ಥರ ಕಾಯಿಲೆ ಬಂದುಬಿಟ್ಟಿದೆ ಈಗ. ಎಲ್ಲೋಡಿದ್ರೂ ಅಷ್ಟೇ ಅದೇ ರೀಸನ್ಗೆ ತುಂಬ ಜನ ಬರ್ತಾಯಿದ್ದಾರೆ ಆಸ್ಪತ್ರೆಗೆ. ನಾನು ಅಷ್ಟೇ 2 ದಿನ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಂತೂ ನೋಡಿ ಸಾಕಾಯಿತು ನನಗೂ ಕೂಡ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ, ಮತ್ತು ಮಾಸ್ಕ್ ಹಾಕ್ಕೊಳ್ಳಿ. ಮತ್ತು ಮಾಸ್ಕ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ, ಮತ್ತು ನಮ್ಮಿಂದನೂ ಬೇರೆಯವ್ರಿಗೆ ಏನೂ ಹರಡಲ್ಲ, ಮತ್ತು ಅವರಿಂದ ನಮಗೇನೂ ತೊಂದರೆ ಆಗಲ್ಲ ಅಂತ ನನ್ನ ಇದು. ಇನ್ನೊಂದು ಬಂದುಬಿಟ್ಟು ತುಂಬ ಜನ ಮತ್ತು ಕೊರೋನಾದಲ್ಲಿ ಯಾವ ರೀತಿ ಆಗಿದೆಯೋ ಆ ರೀತಿಯೇ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಎಲ್ಲೋದ್ರೂ ಕೂಡ ಹಾಸ್ಪಿಟ್ಲಲ್ಲಂತೂ ಜಾಗನಿಲ್ಲ, ಅಷ್ಟು ಜನ ಬರ್ತಾಯಿದ್ದಾರೆ. ಚಿಕ್ಕ ಮಕ್ಕಳಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ಚಿಕ್ಕ ಮಕ್ಳಿಗೇನೆ ಸುಮ್ಮನೆ ಅವ್ರ ಪರಿಸ್ಥಿತಿ ಅಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ಆ ಥರ ಆಗಿಬಿಟ್ಟಿದೆ, ಸುಮ್ಮನೆ ಹುಷಾರಿಲ್ಲದೇ. ಇನ್ನು ಬೆಳಗ್ಗೆನೇ ಆಯ್ತಲ್ಲ, ನನ್ನ ಮಗ ಕೂಡ ಇನ್ನೂ ಎದ್ದಿರಲಿಲ್ಲ, ಮಲಗಿದ್ದ. ಅಣ್ಣನ ಮನೇಲಿ ಮಲಗಿದ್ದ ಅವನು ಕೂಡ. ನಾನು ಕೂಡ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಎದ್ಬಿಟ್ಟು ಆಮೇಲೆ ಟೀಗೆ ಇಟ್ಟಿದ್ದೀನಿ. ಟೀ ಕೂಡ ಮಾಡ್ತಾಯಿದ್ದೀನಿ. ಇನ್ನೇನು ಪಟ್ಲಿ ಮರಿ ಹತ್ರ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ನನ್ನ ಮಗ ಈಗ ಅಲ್ಲಿ ಮಲಗ್ತಾ ಇದ್ದಾನಲ್ವ, ಸೈಲೆಂಟಾಗಿರುತ್ತೆ. ಬೇಗನೆ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊತಾ ಇರ್ತೀನಿ ಆದಷ್ಟು. ಅವನಿದ್ದಾಗಂದ್ರೂ ಸ್ವಲ್ಪ ನಾನು ಯಾವಾಗ ಎದ್ದೇಳ್ತೀನಿ ಅವಾಗೇ ಎದ್ಬಿಡ್ತಿದ್ದೆ ಒಂದೊಂದು ಸತಿ. ಇಲ್ಲ ಜೋಲಿಗೆ ಹಾಕಿದ್ರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದ. ಇವಾಗ ಅವ್ರ ಮಾವನ ಜೊತೆ ಮಲಗ್ತಾ ಇದ್ದಾನಲ್ವ, ಅದಕ್ಕೋಸ್ಕರ ಕೆಲಸಗಳೆಲ್ಲ ನಾನು ಮುಗಿಸ್ಕೊತಾ ಇರ್ತೀನಿ ಬೆಳಗ್ಗೆ ಬೇಗನೆ ಎದ್ದು. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತರಿಸಿದ್ದೆ, ಖಾಲಿಯಾಗಿದ್ದು ಒಂದು ಸ್ವಲ್ಪ 2 ಶೀಟ್ 3 ಶೀಟ್ ತರಿಸಿದ್ದೆ, ಅಷ್ಟು ಜಾಸ್ತಿ ತರಿಸಿರಲಿಲ್ಲ. ಯಾವಾಗ ಖಾಲಿ ಆಗ್ತಾ ಅವಾಗ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಸಿಟಿಗೆ ಅವಾಗ ತರಿಸ್ತಾ ಇರ್ತೀನಿ. ಇಷ್ಟು ಮಾತ್ರೆ ಅಂತೂ ಕಂಪಲ್ಸರಿ ಜಾಸ್ತಿ ಹೋಗ್ತಾನೆ ಇರ್ತವೆ. ಸರ್ಡನ್ ಮಾತ್ರೆ, ವಿಕ್ಸಾಕ್ಸನ್ನು, ಮತ್ತು ಸುಸ್ತು ಮಾತ್ರೆ, ಮತ್ತು ಕೈಕಾಲು ನೋವು ಮಾತ್ರೆ, ಕೆಮ್ಮು ಮಾತ್ರೆ, ಅವೆಲ್ಲ ಮಾಮೂಲಿ ಇರ್ತಲ್ಲ, ಆ ಥರ ಟ್ಯಾಬ್ಲೆಟ್ಸ್ ಎಲ್ಲ ತರಿಸಿದೆ. ಇದಕ್ಕೋಸ್ಕರ ನಾನು ಈ ಥರ 2 ಟಬ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ತುಂಬ ಯೂಸ್ ಆಗುತ್ತೆ. ಇದು ಈ ಥರ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ರೆ ನಮಗೆ ಕೊಡೋಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ಬೇಗ ಕಂಡುಹಿಡಿಬೋದು ಅಂತ ಹೇಳ್ಬಿಟ್ಟು ಈ ಥರ 2 ಟಬ್ ಮಾಡ್ಕೊಂಡಿದ್ದೀನಿ. ಹೇಳ್ಬೇಕಂದ್ರೆ ಇವು ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇರ್ತಾರೆ, ಸಾಸಿವೆ, ಜೀರಿಗೆ ಮತ್ತು ಮಸಾಲೆ ಟೈಮ್ ಎಲ್ಲ ಹಾಕೋಕ್ಕೆ. ನಾನು ಬಂದುಬಿಟ್ಟು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ, 1-2 ತೊಗೊಂಡ್ಬಿಟ್ಟು. ನೆಕ್ಸ್ಟ್ ಅದೆಲ್ಲ ಅಂಗಡಿ ಕೆಲಸ ಎಲ್ಲ ಮುಗಿಸಿ, ಮತ್ತು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಡುಗೆ ಏನು ಮಾಡೋಣ ಅಂತ ನೋಡ್ಕೊತಾ ಇದ್ದೆ. ಅದಕ್ಕೋಸ್ಕರ 2 ಹಾಗಲಕಾಯಿ ಇದ್ವು ಚಿಕ್ಕವು, ಅದಕ್ಕೆ ಸ್ವಲ್ಪ ಹಾಗಲಕಾಯಿ ಸಾಂಬಾರಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರ ಜೋಡಿಸ್ತಾ ಇದ್ದೀನಿ. ಆಗಲೇ ಹಾಗಲಕಾಯಿ ಬಂದುಬಿಟ್ಟು ಎಲ್ಲ ಮೇಲ್ಗಡೆದೆಲ್ಲ ಒಂಥರ ಇದಿರುತ್ತಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಆಗಲೇ ಒಂದು ಸತಿ ಹಾಗಲಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ಆಗಲೇ ವೀಡಿಯೋ ಶೇರ್ ಮಾಡಿದ್ದೆ, ಅದಕ್ಕೆ ನಾನು ಏನು ತೋರ್ಸೋಕೆ ಹೋಗಲಿಲ್ಲ. ಮಾಮೂಲಿ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಫಸ್ಟ್ ಹುಣಸೆ ಹುಳಿ ಎಲ್ಲ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಹುಣಸೆ ಹುಳಿ ಎಲ್ಲ ನೆನೆಸ್ಬಿಟ್ಟು ನಾನು ಅದರೊಳಗೆ ಅದೆಲ್ಲ ರಸ ಎಲ್ಲ ಹಿಂಡ್ಬಿಟ್ಟು ಅದರೊಳಗೆ ಹಾಗಲಕಾಯಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಕಹಿ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಮತ್ತು ಈಗ ಎಲ್ಲ ಶೇಂಗಾ ಬೀಜ ಹುರ್ಕೊಂಡು ಮಾಮೂಲಿ ಐಟಮ್ ಏನೇನು ಹಾಕ್ತೀವೋ ಅದೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಸಾಂಬಾರು ಮಾಡೋದಷ್ಟೇ. ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡು ಹುರಿತಾ ಇದ್ದೀನಿ ನೀಟಾಗಿ. ನಾನು ಸಿಪ್ಪೆ ತೆಗಿಯಲ್ಲ, ಸಿಪ್ಪೆ ಸಮೇತ ಹಾಕ್ತಿರ್ತೀನಿ. ಸಿಪ್ಪೆಯಲ್ಲಿ ಕೂಡ ತುಂಬ ಪ್ರೋಟೀನ್ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಫೈನಲಿ ಸಾಂಬಾರು ಕೂಡ ಆಯಿತು. ಸಾಂಬಾರು ಮಾಡ್ಕೊತಾನೆ ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೆ. ಮುದ್ದೆ ಮಾಡೋಣ, ಬಿಸಿ ಮುದ್ದೆ ಅಂತ ಹೇಳ್ಬಿಟ್ಟು. ಹಾಗಲಕಾಯಿ ಸಾಂಬಾರಿಗೆ ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ಮುದ್ದೆನೂ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮತ್ತೆ ಮಾರ್ಕೊಂಬರ್ತಾರಲ್ವ, ಯಾವಾಗಾದರೂ ತೊಗೊತಾ ಇರ್ತೀನಿ ನಾನು. ತುಂಬ ಇಷ್ಟ ನನಗೆ, ಇದು ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ. ನನಗೆ ಏನಿಲ್ಲ ಅಂದರೂ ಒಂದು ತಿಂಗಳಲ್ಲಿ 1-2-3 ಸರಿ ಆದರೂ ಮಾಡಿದ್ರು ಕೂಡ ಮಾಡಿಬಿಡ್ತೀನಿ, ಸಿಕ್ಕರೆ ಹಾಗಲಕಾಯಿ ಸೀಸನಲ್ಲಿ ಮಾತ್ರ. ನೋಡ್ತಾ ಇರ್ಬೋದು, ಮುದ್ದೆ ಕೂಡ ಚೆನ್ನಾಗಿ ಬೆಂದಿತ್ತು. ಕೂಡಿಸ್ಬಿಟ್ಟು ಹಂಗೆ ಸ್ಟವ್ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ಫುಲ್ಲು. ಚೆನ್ನಾಗಿ ಇನ್ನೊಂದು ಸತಿ ಒಂದು 3-4 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಮುದ್ದೆ ಕೂಡ ಎಲ್ಲ ತೋಳಿಸಿದೆ. ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಇನ್ನು ಅವನಿಗೂ ಕೂಡ ಊಟ ಮಾಡಿಸಿ, ಮುದ್ದೆ ಚೆನ್ನಾಗಿ ತಿಂತಾನೆ. ಅನ್ನ ಮತ್ತು ಬೇರೆ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು, ಮುದ್ದೆ ಆದರೆ ಚೆನ್ನಾಗಿ ತಿಂತಾನೆ ಅವನು. ಅದಕ್ಕೋಸ್ಕರ ಅವನಿಗೋಸ್ಕರ ಕೂಡ ಮುದ್ದೆ ಮಾಡ್ತಾಯಿರ್ತೀನಿ ನಾನು. ಇನ್ನು ನೋಡ್ಬೋದು, ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮಗನಿಗೂ ಕೂಡ ಊಟ ಮಾಡಿಸಿ ಮಲಗಿಸ್ಬಿಟ್ಟು ಇನ್ನು
ಫೈನಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ. ಪಾತ್ರೆ ಕೂಡ ಇಷ್ಟು ಪಾತ್ರೆ ಇದ್ವು, ಬೆಳಗ್ಗೆ ಟೀ ಮಾಡಿರೋವು ಮತ್ತು ಅಡುಗೆ ಮಾಡಿರೋವೆಲ್ಲ. ಇವಾಗ ಪಾತ್ರೆ ಒಂದು ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ನನಗೆ. ಇನ್ನು ಪಟ್ಲಿ ಮರಿ ಹತ್ರ ಅಷ್ಟೇ ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅದಕ್ಕೆ ಹುಲ್ಲೆಲ್ಲ ಹಾಕಬೇಕು. ಕೆಳಗಡೆ ಹಾಕೊಂಡ್ರಂತೂ ಎಲ್ಲ ಕಾಲಲ್ಲೆಲ್ಲ ತುಳ್ಕೊಂಬಿಡ್ತವೆ. ಏನು ಮಾಡೋದು, ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತಲ್ವ. ಮತ್ತು ಮನೆಯೆಲ್ಲ ಸ್ವಲ್ಪ ಆ ಥರ ಈ ಥರ ಇತ್ತು. ಮತ್ತು ಒಂದು ಸ್ವಲ್ಪ ಉಳಿದಿರೋ ಸಾಂಬಾರು ಮುದ್ದೆ ಎಲ್ಲ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೂ ಕೂಡ, ಅದಕ್ಕೋಸ್ಕರ ಅವ್ರಿಗೂ ಸೇರಿಸಿ ಮುದ್ದೆ ಮಾಡಿದ್ದೆ. ನಾವು ಊಟ ಮಾಡಿ ಇನ್ನು ಸ್ವಲ್ಪ 3 ಮುದ್ದೆ ಮಿಕ್ಕಿದ್ವು. ಅವನು ಕೂಡ ಚಿಕ್ಕಪ್ಪ ಇನ್ನೂ ಬಂದಿರಲಿಲ್ಲ, ಅವರೆಲ್ಲ ಹೋಗಿದ್ದರು. ಅವರಿಗೆ ಮುದ್ದೆನೇ ಇಷ್ಟ ಅಲ್ವ, ಅದಕ್ಕೋಸ್ಕರ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಊಟ ಮಾಡಿದ್ವಾಗಲೇ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೋಡ್ಬೋದು, ಅಡುಗೆ ಮಾಡಿದ್ನಲ್ವ ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಕಟ್ಟೆ ಎಲ್ಲ ತೊಳೆದು ಅವೆಲ್ಲ ಒರೆಸ್ದೆ ನೀಟಾಗಿ. ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರಲ್ವ, ಮಧ್ಯಾಹ್ನಕ್ಕೆ ಬಂದರು. ಬೇಗ ಕೆಲಸ ಮುಗಿಸ್ಕೊಂಡು ಈ ಪಟ್ಲಿ ಮರಿಗೆ ಕಟ್ಟಿಂಗ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಮನೆ ಹತ್ರ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನೀಟಾಗಿ ಸ್ನಾನ ಮಾಡಿಸ್ಬೇಕಂತ ಹೇಳಿಬಿಟ್ಟು ಅವ್ರು ಭಾನುವಾರ ಮಾಡ್ತೀವಿ ಅಂತ ಹೇಳಿದರು. ಇಲ್ಲ ನಾವು ಬರಲಿಲ್ಲ ಅಂದರೆ ನೀವೇ ಬೈಕಲ್ಲಿ ಕರ್ಕೊಂಬನ್ನಿ, ನಾವು ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವಕ್ಕೂ ಕೂಡ ಕಟ್ಟಿಂಗ್ ಮಾಡಬೇಕು, ಇಲ್ಲಾಂದರೆ ಅವು ಸ್ವಲ್ಪ ಚೆನ್ನಾಗಿ ಮೇವು ತಿನ್ನಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಇಟ್ಕೊಂಡೋದ್ರು. ಇನ್ನು ನನ್ನ ಮಗಂದು ಕೂಡ ಸ್ನಾನ ಮಾಡಿಸ್ದೆ, ಅವನಿಗೂ ಸ್ನಾನ ಮಾಡಿಸಿ. ಶನಿವಾರ ಆಗಿರೋದ್ರಿಂದ ನಾನು ಕೂಡ ಸ್ನಾನ ಮಾಡಿದೆ. ಸಾಯಂಕಾಲ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಇನ್ನು ಈ ಕಡೆ ಮನೆ ಹತ್ರ ಇಟ್ಕೊಂಡ್ಬಂದು ಚಿಕ್ಕಮ್ಮರ ಮನೆ ಹತ್ರ. ಅದಕ್ಕೆ ಚಿಕ್ಕಮ್ಮ ಕಟ್ಟಾಕ್ಬಿಟ್ಟು ಎಲ್ಲ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಥರ ನಾವು ಕಟಿಂಗ್ ಮುಂಚೆ ಮಾಡಿಸ್ತೀವಿ ಅನ್ನಬೇಕಾದ್ರೆ ಸ್ವಲ್ಪ ಎಲ್ಲ ಕೂದಲೆಲ್ಲ ಅಂಟಂಟಾಗಿರುತ್ತಲ್ಲ, ಮತ್ತು ಗಂಜದೆಲ್ಲ ಒಯ್ಕೊಂಡು ಸ್ವಲ್ಪ ಗಲೀಜು ಮಾಡ್ಕೊಂಡಿರ್ತೇವಲ್ವ, ಅದಕ್ಕೋಸ್ಕರ ನೀಟಾಗೆಲ್ಲ ಸ್ನಾನ ಮಾಡಿಸ್ತಾರೆ. ಏನಿಲ್ಲ ಅಂದರೆ ತಿಂಗಳಲ್ಲಿ 2 ಸರಿ ಅವಕ್ಕೆ ಎಲ್ಲ ಸ್ನಾನ ಮಾಡಿಸ್ತಾ ಇರ್ತಾರೆ. ಮತ್ತು ಎರಡೆರಡು ಅಲ್ವ ಇರೋದು ಮನೆ ಹತ್ರ, ಅದಕ್ಕೋಸ್ಕರ ಜಾಸ್ತಿ ಕುರಿ ಮತ್ತು ಮೇಕೆ ಎಲ್ಲ ಇದ್ದರೆ ಏನು ಜಾಸ್ತಿ ಮಾಡ್ಸೋಕೆ ಹೋಗಲ್ಲ. ಈ ಥರ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಮಾತ್ರ ಅವಕ್ಕೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ. ಪಾಪ ನೀರು ಬಾಯಾರಿಸ್ಕೊಂಡಿದ್ವೇನೋ, ಪಾಪ ಇಲ್ಲಿ ಬಂದ ತಕ್ಷಣ ನೀರು ಕುಡಿತಾ ಇದ್ವಿ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇವಾಗ, ಬಿಸಿಲು ಸೆಕೆ ತುಂಬ ಇದೆ ಈಗ. ಮತ್ತು ಮಳೆ ಬೇರೆ ಬರ್ತಾ ಇಲ್ಲ ಅಲ್ವ, ಮಳೆ ಸ್ಟಾಪ್ ಆಗಿಬಿಟ್ಟಿದೆ ಈಗ. ಅದಕ್ಕೋಸ್ಕರ ಅವು ಕೂಡ ಅವಾಗ ಸ್ವಲ್ಪ ನೀರು ಕುಡಿತಾನೆ ಇರ್ತವೆ. ನನ್ನ ಮಗ ನೋಡ್ಬೋದು ಚಿಕ್ಕ ಪಟ್ಲಿ ಮರನ್ನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅವು ಜಾಸ್ತಿ ಕಟ್ಟಾಕಿರ್ತೀವಲ್ಲ, ಸ್ವಲ್ಪ ಕಾಲು ಜೋಮ್ ಹಿಡ್ದಂಗೆ ಆಗಿರುತ್ತೆ, ಮತ್ತು ಎಳ್ಕೊಂಡು ಹೋಗ್ಬಿಡ್ತಾವೆ ಅಂತ ಭಯ. ಅವನು ಬಿಡು ಅಂದ್ರೂ ಬಿಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಳಕ್ಕೆ ಹೋಗ್ತಾ ಇದ್ದೆ ಅವನು. ಅದಕ್ಕೋಸ್ಕರ ಸ್ವಲ್ಪ ಭಯನೇ. ಮತ್ತು ವಾಪಸ್ ರಿಟರ್ನ್ ಬಂದುಬಿಟ್ರೆ ಜೋರಾಗೆ ಬಂದುಬಿಡ್ತವೆ, ಮತ್ತು ಎಗರ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲ ನಮ್ಮ ಮಿಸ್ಸಾಗಿ ಕಾಲು ತುಳಿದ್ರೆ ಅಂತ ಭಯ ಅನ್ನಿಸ್ತು. ಇನ್ನು ಚಿಕ್ಕಮ್ಮ ಇಬ್ಬರು ಕೂಡ ಸೇರಿಕೊಂಡು ಅವನ್ನ ಚೆನ್ನಾಗಿ ಬಟ್ಟೆ ಸೋಪೆಲ್ಲ ಹಾಕಿ ಚೆನ್ನಾಗಿ ತೊಳೆದ್ರು. ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿದ್ರು. ಇನ್ನೇನು ಅಲ್ಲೇ ಒಂದು ಸ್ವಲ್ಪ ಇದ್ವಿ, ನಾನು ನನ್ನ ಮಗ ಅಲ್ಲೇ ಸ್ವಲ್ಪ ಹೊತ್ತಿದ್ದು. ಆಮೇಲೆ ಬೆಳಗ್ಗೆ ಹಾಗಲಕಾಯಿ ಸಾಂಬಾರು ಮಾಡಿದ್ನಲ್ವ, ಒಂದು ಸ್ವಲ್ಪ ಖಾಲಿ ಆಗಿತ್ತು. ಒಂದು ಸ್ವಲ್ಪನೇ ಮಾಡಿದ್ದು, ನಾನು ಗಟ್ಟಿಯಾಗಿ ಮಾಡಿದ್ನಲ್ವ, ಖಾಲಿ ಆಗಿತ್ತು. ಒಂದು 4 ಚಿಕ್ಕ ಮೂಲಂಗಿ ಇದ್ವು. ಅವಾದರೂ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗನ ಕೂಡ ಅಲ್ಲೇ ಬಿಟ್ಟು ಬಂದೆ. ನೋಡ್ತಾ ಇರ್ಬೋದು ಚಿಕ್ಕಮ್ಮ ಇಬ್ಬರು ಕೂಡ ಅವನ್ನ ಚೆನ್ನಾಗಿ ಸ್ನಾನ ಮಾಡಿಸ್ತಾಯಿದ್ರು ಸೋಪೆಲ್ಲ ಹಾಕ್ಬಿಟ್ಟು. ಏನೋ ಸಾಯಂಕಾಲ ಆಯ್ತಲ್ಲ, ಸ್ವಲ್ಪ ಮೂಲಂಗಿ ಇತ್ತು, ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದೆ. ಏನಿಲ್ಲ, ಸಿಂಪಲಾಗಿ ಒಂದು ಸ್ವಲ್ಪ ಬೇಳೆ ಬೇಯಿಸ್ಕೊತೀನಿ ಮುಂಚೆನೇ. ಒಂದು 3 ವಿಸಲ್ ಬೇಳೆ ಕೂಗಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೆ. ಇನ್ನು ಮಾಮೂಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಇದು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಮೂಲಂಗಿ ಹಾಕ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತೀವಲ್ಲ ಸಾಂಬಾರು ಪುಡಿ, ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಮಾತ್ರ. ಅದಕ್ಕೋಸ್ಕರ ಎಲ್ಲ ಐಟಮ್ ಎಲ್ಲ ಹಾಕ್ಬಿಟ್ಟು ಅದು ಕೂಡ ಒಂದು ಟೈಮ್ಗೆ ಆಗುತ್ತಂತೇಳಿ ಸ್ವಲ್ಪ ಸಿಂಪಲಾಗೆ ಮಾಡಿಕೊಂಡೆ. ಹಾಗೆಯೇ ಏನೇ ತಿಂದರೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಈಗ ಇರೋ ಇದರಲ್ಲಿ. ಏನೇ ಸ್ವಲ್ಪ ಆದರೂ ಕೂಡ ಆರೋಗ್ಯವಾಗಿರುವಂಥ ತರಕಾರಿ ಆಗಲಿ ಏನಾದರೂ ಮನೇಲಿ ಏನಿರುತ್ತೋ ಅದನ್ನು ಸ್ವಲ್ಪ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಸಾಯಂಕಾಲದ ಬೆಳಗ್ಗೆಗೆ ಮತ್ತು ನಾವು ಉಳಿದಿರೋದು ಮತ್ತು ನೆಕ್ಸ್ಟ್ ಡೇಗೆ ಆ ಥರ ಎಲ್ಲ ತಿಂದುಬಿಟ್ಟು ಆರೋಗ್ಯದ ಕೂಡ ತುಂಬ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ಇತ್ತೀಚೆಗೆ. ಮತ್ತು ಸ್ವಲ್ಪ ಬಿ ಪಿ ಕೂಡ ಲೋ ಇದೆ, ಮತ್ತು ಸ್ವಲ್ಪ ಬ್ಲಡ್ ಕೂಡ ತುಂಬ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ದೀನಿ, ಇದ್ದಿದ್ದೇ ಆಗಲಿ ಅವಾಗವಾಗ ಸ್ವಲ್ಪ ಬಿಸಿದು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ, ಅದು ಅಳವಡಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ನಾವು ಇದೇ ಥರನೇ ಇರಬೇಕು, ಇದೇ ಥರನೇ ಮಾಡ್ಕೊಂಡು ತಿನ್ನಬೇಕು, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಂತ ಅನ್ನಿಸ್ತಿರುತ್ತೆ ಮನಸ್ಸಲ್ಲಿ. ಆದರೂ ಕೂಡ
ಅದು ಏನು ನಡೀತಾ ಇರುತ್ತೆ ಅಂದರೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಲೈಫಲ್ಲಿ. ಚೇಂಜ್ ಆಗೋಕ್ಕಂತೂ ಸ್ವಲ್ಪ ಸಾಧ್ಯ ಇಲ್ಲ ಬೇಗನೆ. ನೋಡಬೇಕು ಎಷ್ಟು ದಿನ ಇದನ್ನು ನಾನು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪನೇ ಇದ್ದಿದ್ದು ಚಿಕ್ಕ ಚಿಕ್ಕ ಮೂಲಂಗಿ ಇದ್ದು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಫೈನಲಿ ಮೂಲಂಗಿ ಕೂಡ ಹಾಕಿದೆ. ಮೂಲಂಗಿ ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಮೂಲಿ ಮಸಾಲ ಐಟಮ್ ಅಂದರೆ ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಡ್ರೆ ಮುಗಿಯುತ್ತೆ. ಬೇಗನೆ ಬೇಯುತ್ತೆ ಮೂಲಂಗಿ ಅಲ್ವ, ಸ್ವಲ್ಪ ಎಳೆ ಮೂಲಂಗಿ ಇದ್ದು ಬೇಗನೆ ಬೇಯುತ್ತೆ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಬೇಳೆ ಕೂಡ ಎಲ್ಲ ಹಾಕಿದೆ. ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ ನಾನು ಐಟಮ್ ಎಲ್ಲ ಹಾಕಬೇಕಾದ್ರೆ, ಆದರೆ ಅದು ಮಿಸ್ ಆಗಿ ವೀಡಿಯೋನೇ ಆಗಿಲ್ಲ, ಅದು ಆಫ್ ಆಗಿದೆ. ಆಮೇಲೆ ನೋಡ್ಕೊತಾ ಇದ್ದೀನಿ ಅದು ಆಫಲ್ಲೇ ಇತ್ತು, ಆನೇ ಮಾಡಿರಲಿಲ್ಲ ನಾನು. ಎಂಥ ಕೆಲಸ ಆಯ್ತು ಅಂತ ಅಂದ್ಕೊಂಡೆ. ಈ ಥರ ಕೂಡ ಒಂದೊಂದು ಸತಿ ಮಿಸ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಉಪ್ಪೆಲ್ಲ ನೋಡಿದೆ, ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿತ್ತು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಕುದಿಸ್ಕೊಂಡೆ, ಚೆನ್ನಾಗಿ ಕೂಡ ಆಗಿತ್ತು. ಮತ್ತು ಸ್ವಲ್ಪ ಬೆಳಗ್ಗೆ ಮುದ್ದೆ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡೆ. ಮುದ್ದೆ ಕೂಡ ಮಿಕ್ಕಿತ್ತು, ಒಂದು ಮುದ್ದೆ ಮಿಕ್ಕಿತ್ತು, ಚಿಕ್ಕ ಮುದ್ದೆ. ಅದ್ರ ಜೊತೆಗೆ ಸಾಕಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ. ಅನ್ನ ಕೂಡ ಮಾಡಿಕೊಂಡು ಮತ್ತು ಸ್ವಲ್ಪ ಮೊಟ್ಟೆ ಇದ್ದು ಅಂಗಡಿಯಲ್ಲಿ ಮೊಟ್ಟೆ ಇರೋದ್ರಿಂದ ಸ್ವಲ್ಪ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಪಕ್ಕಕ್ಕೇನೆ. ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಕಟ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಏನೇ ಹೇಳಿ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಮಕ್ಕಳ ಆರೋಗ್ಯನೂ ಅಷ್ಟೇ, ನಮ್ಮ ಆರೋಗ್ಯನೂ ಅಷ್ಟೇ. ಅಟ್ಲೀಸ್ಟ್ ನಾವು ಚೆನ್ನಾಗಿದ್ದರೆ, ನಾವು ಸ್ಟ್ರಾಂಗ್ ಆಗಿದ್ದರೆ ಮಕ್ಕಳು ನೋಡ್ಕೋಬೋದು. ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೂ ಕೂಡ ನೋಡ್ಕೋಬೋದು. ನಾವೇ ಹುಷಾರಿಲ್ಲ, ನಮಗೆ ಆರೋಗ್ಯ ಕೆಟ್ಟಾಗ ಯಾರು ನೋಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತು ನಮ್ಮನ್ನು ನೋಡ್ಕೊಳಕ್ಕೆ ಕೂಡ ಕೆಲವ್ರು ಅಂದರೆ ಬೇಕಾಗಿರ್ತಾರೆ ಮನೆಯಲ್ಲಿ. ಈಗ ಅವ್ರಿಗೂ ಕೆಲಸ ಇರುತ್ತೆ, ಎಲ್ಲ ಇರುತ್ತೆ ಪಾಪ. ಅವರು ಅದೆಲ್ಲ ಬಿಟ್ಟು ನಮ್ಮನ್ನು ನೋಡ್ಕೊಂಡು ಕುತ್ಕೊಳಕ್ಕೂ ಆಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಮಗೆ ನಾವೇ ತಿಳ್ಕೊಬೇಕು. ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲಸ ಇದ್ದಿದ್ದೇ ಕೆಲಸ ಯಾವಾಗಾದರೂ ಮಾಡ್ಕೊಬೋದು. ಫಸ್ಟು ನಾವು ಸ್ಟ್ರಾಂಗ್ ಆಗಿರ್ಬೇಕಂತ ನಾವು ತಿಳ್ಕೊಂಡು ನಾವು ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೊಬ್ಬರ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೋಬೋದು ಅಂತ ನನ್ನ ಅನಿಸಿಕೆ. ಫೈನಲಿ ಆಮ್ಲೆಟ್ ಕೂಡ ಹಾಕ್ತಾಯಿದ್ದೀನಿ. ಒಂದು 3 ಆಮ್ಲೆಟ್ ಹಾಕಿದ್ದೆ, ಚೆನ್ನಾಗಿತ್ತು ಟೇಸ್ಟ್ ಕೂಡ. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ, ಅವನಿಗೋಸ್ಕರ ಕೂಡ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ವ್ಲಾಗ್ ಕೂಡ ಲೆಂತ್ ಇಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತಲೂ ಕೇಳ್ತೀನಿ. ನೋಡ್ತಾ ಇರ್ಬೋದು, ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೆ, ಅನ್ನನೂ ಆಯಿತು, ಮತ್ತು ಸಾಂಬಾರು ಕೂಡ ಆಯಿತು, ಮತ್ತು ಆಮ್ಲೆಟ್ ಕೂಡ ಮಾಡಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್. ಮತ್ತು ವ್ಲಾಗು ಕಂಟಿನ್ಯೂ ಆಗ್ತಾ ಇರ್ತೀನಿ ಇನ್ಮೇಲೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.